ಗಜಾನನ ಪದ್ಮಾರ್ಕಂ ಗಜಾನನ. ನಂದೆಂತ ಹಣೆ ಬರಂತೀನಿ. ವರದಕ್ಷಿಣೆ ತಗೊಂಡು ಮದುವೆ ಆಗ್ಬೇಕಾದ್ರೂ ವಧು ದಕ್ಷಿಣೆ ಪಟ್ಟು ಮದುವೆ ಆಗೀನಿ. ಆದ್ರೂ ನಮ್ಮ ಮಾವ ಮಳ್ಳಪ್ಪ ನನ್ನ ಹೆಂಡತಿ ಸಂಗೀತ ನನ್ನ ಮನೆಗೆ ಕಳಿಸಲಾರ್ದ ಇನ್ನೂ ತನ್ನ ಮನೆಯಾಗೆ ಇಟ್ಕೊಂಡು ಕುಂತಾಳ. ನಮ್ಮವರ ಸೊಸಿನ ಮನೆ ಕರ್ಕೊಂಡು ಬಾರೋ ಅಂತ ಗಂಟ ಬಿದ್ದಾಳ. ನಾನು 2 ತಿಂಗಳಿಂದ ಕರೆಯಕ್ ಹತ್ತೀನಿ. ನನ್ನ ಹೆಂಡತಿ ಸಂಗಿ ನನ್ನ ಕೂಡ ಬರಾಕ ಒಳ್ಳು. ಇವತ್ತು ಯಾರಾಗ ಒಂದು ತೀರ್ಮಾನ ತಗೊಂಡ ಹೋಗ್ಬೇಕಂತ ಬಂದೀನಿ. ಏನಾಗ್ತೋ ನೋಡೇ ಬಿಡ್ತೀನಿ. ಬಂದ ಬಿಡ್ಲಲ್ಲ ನೆನೆಸೋದ್ರಾಗ ನನ್ನ ಹೆಂಡತಿ ಸಂಗಿ. ಯಾಕೋ ನಂಜುಂಡ ದಾರಿ ಮೇಲೆ ಒಬ್ಬವನ ನಿಂತು ಬಡಬಡಿಸಕ್ ಗಂದಿಯಲ್ಲ. ಬಡಬಡಿಸಿ ಬಾಯಿ ಬಡ್ಕೊಳಂಗ ಮಾಡಿರಲ್ಲ ನೀವಿಬ್ರು ಅಪ್ಪ ಮಗಳು. ನಾವೇನ್ ಮಾಡೀವಿ? ಏನ್ ಮಾಡೀವಿ ಅಂತ ಕೇಳಕತ್ತೀಯಲ್ಲಿ ಸಂಗಿ. ನಿನಗ ತಾಳಿ ಕಟ್ಟಿದ ಗಂಡ 2 ತಿಂಗಳಿಂದ ಮನಿಗ್ ಬಾ ಅಂತ ಕರೆಯಕ್ ಹತ್ತೀನಿ. ನೀ ಬರಾಕ ತಯಾರಿಲ್ಲಲ್ಲ ಯಾಕ? ನಂಜುಂಡ ನನಗೂ ನಿನ್ ಮನೆಗೆ ಬರ್ಬೇಕು ಅಂತ ಆಸೆ ಐತಿ. ಆದ್ರೆ ನಮ್ಮಪ್ಪ ಕಳ್ಸಕ್ ತಯಾರಿಲ್ಲ. ನಾನೇನ್ ಮಾಡ್ಲಿ? ನೀನೇನು ಮಾಡಬೇಡ, ಸುಮ್ಮನೆ ನಾನು ಕೂಡ ನಡಿ. ಅದೆಲ್ಲ ಆಗುದಿಲ್ಲ. ನಮ್ಮಪ್ಪ ಮಳ್ಳಪ್ಪ ಹೋಗು ಅನ್ನೋದನ್ನ ನಾನ್ ನಿಮ್ ಮನೆಗೆ ಬರೋದಿಲ್ಲ. ಸಂಗಿ ನಿಮ್ಮಪ್ಪ ಹಿಂಗ್ಯಾಕ ಮಾಡಕತ್ತಾನ? ನನಗೇನ್ ಗೊತ್ತ? ಆಗ ನಮ್ಮಪ್ಪ ಅಂದ್ರ ನಿಮ್ಮ ಮಾವ ಮಳ್ಳಪ್ಪ ಬರಾಕತ್ತನ ನೀನೇ ಕೇಳ. ಮಗಳ ಸಂಗವ ಇವನ್ಯಾಕ ಬಂದಾನ? ನಂಜುಂಡ ನನ್ನ ಮನೆಗೆ ಬಾ ಅಂತ ಕರೆಯಕ್ ಬಂದಾನ. ಅದಕ್ಕೆ ನೀನೇನಂದಿ? ನಮ್ಮಪ್ಪ ಹೇಳೋತನ ಬರಲ್ಲ ಅಂದೆ. ಅದು ನನ್ನ ಮಗಳಂದ್ರ ಅಲ್ಲ ಮಾವ, ನನ್ನ ಹೆಂಡತಿನ ನನ್ನ ಮನೆಗೆ ಕಳ್ಸಕ ಯಾಕೋ ತಕರಾರು ಮಾಡ್ತಿ? ಯಾಕಂದ್ರ ನೀನು ರೊಕ್ಕ ಕೊಡೋದೈತಲ್ಲಪ್ಪ. ಮತ್ತೆ ಯಾವ ರೊಕ್ಕಪ್ಪ? ಎಲ್ಲ ಕೊಟ್ಟಿನಲ್ಲ. ಎಷ್ಟು ಕೊಟ್ಟಿ? ಯಾವಾಗ ಕೊಟ್ಟಿ? ಬರಗಾಲದಾಗ ಸಹಿತ ರಾಗಿ ಮಾರಿ 10,000 ಕೊಟ್ಟೆ. ಅದು ಮದುವೆ ಮಾತುಕತೆಗಾತು. ಜ್ವಾಳ ಮಾರಿ 10,000 ಕೊಟ್ಟೆ. ಅದು ನಿಶ್ಚಿತಾರ್ಥಕ್ಕಾತಪ್ಪ. ತೊಗರಿ ಮಾರಿ 10,000 ಕೊಟ್ಟೆ. ಅದು ಅಂದ್ರ ಹಾಕ್ಸಾಕಾತು. ಶೇಂಗಾ ಮಾರಿ 10,000 ಕೊಟ್ಟೆ. ಅದು ನನ್ ನೋಡಕ್ಕಾತು. ನುಲಿಬೇಡ ನೀನು. ನಿನ್ ನೋಡೇ ದೊಡ್ಡ ತಪ್ಪು ಮಾಡೀನಿ. ಅಲ್ಲಪ್ಪ ಮಾವ, ಕೋತಂಬರಿ ಮಾರಿ 10,000 ಕೊಟ್ಟನಿಲ್ಲಪ್ಪ. ಅದು ತಾಳಿ ಕಟ್ಟಾಕಾತಪ್ಪ. ಇದೇನೋ ಮಾವ, ಇಷ್ಟು ರೊಕ್ಕದಾಗ 4 ಹೆಣ್ಣುಗಳನ್ನು ಮದುವೆ ಮಾಡ್ಕೊಂತಿದ್ದೆ ನಾನು. ಆದ್ರ ನನ್ನ ಮಗಳಂತ ಸಿಕ್ಕಿದ್ದಿಲ್ಲಪ್ಪ. ಅದಕ್ಕಂತಾನೆ ಮಾವ ನಿನ್ನ ಮಗಳನ್ನ ಮದುವೆ ಆಗಿದ್ದು. ಅದು ನನ್ನ ಸಲುವಾಗಿ ಅಲ್ಲ, ಮೊಮ್ಮಗನ ನೋಡಿ ಸಾಯ್ಬೇಕು ಅಂತ ಆಸೆ ಇಟ್ಕೊಂಡಿರೋ ನಮ್ಮ ಮಗನ ಸಲುವಾಗಿ. ಅದಕ್ಕ ಮಾವ ನಿನ್ನ ಮಗಳನ್ನ ಕಳಿಸ್ಕೊಡಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ. ಅದೆಲ್ಲ ಆಗುದಿಲ್ಲೋ. ಇನ್ನು ಇವತ್ತು ಕೊಡು, ನನ್ನ ಮಗಳನ್ನ ಕರ್ಕೊಂಡು ಹೋಗು. ಹಂಗಾರ ನಿನ್ನ ಮಗಳು ನಿನ್ನ ಮನ್ಯಾಗ ಇರ್ಲಿ, ನಾ ಹೋಗ್ತೀನಿ. ಎಲ್ಲಿ ಕೊಟ್ಟಿಯೋ ನಂಜುಂಡ? ಅವ ಎಲ್ಲಿ ಹೋಗ್ತಾನವ ನಿನ್ನ ಬಿಟ್ಟು? ಬಾಳ ಮಾಡಿ ರೊಕ್ಕ ತರಕ್ ಮನೆಗೆ ಹೊಂಟಿರ್ಬೇಕು. ರೊಕ್ಕ ತರಕಲ್ಲಪ್ಪ ಮಾವ, ಕಾವಿ ತುಟ್ಟು ಮಠ ಸೇರಕ್ ಹೊಂಟೀನಿ. ನಿನ್ನ ಮಗಳ ಕೋಳಿಗೆ ತಾಳಿ ಕಟ್ಟಿ ದೊಡ್ಡ ಪಾಠ ಹಾಕಂತೆ. ಮಾವ, ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ನಿನ್ನಂಥ ಧನ ಪಿಶಾಚಿ ಸಭಾಸನ ಬೇಡ ನನಗ. ಯಾವುದರ ಬಡವರ ಮನಿ ಹೆಣ್ಣು ನೋಡಿ ಮದುವೆಯಾಗಿ ನಮ್ಮ ಮೌನ ಆಸೆ ಪೂರೈಸ್ತೀನಿ. ಹಾಗಾದ ನನಗತಿ ಅಂತೋ ಗತಿ. ನಾನು ಕಟ್ಟಿದ ತಾಳಿ ಕಿತ್ತೊಗೆದು ನಿಮ್ಮಪ್ಪ ದುರಾಸೆ ಮಳ್ಳಪ್ಪ ತೋರಿಸಿದ ಹುಡುಗನ ಮದುವೆಯಾಗಿ ಸುಖವಾಗಿರು. ನಾನಿನ್ನು ಬರ್ತೀನಿ. ಭಪ್ಪರೆ ಕಿಲಾಡಿ ಅಳಿಯ, ಮಾತಿನಾಗ ನನ್ನ ಮನಸ್ಸನ್ನ ಕರಗಿಸ್ಬಿಟ್ಟಲ್ಲ. ಅಪ್ಪ ಅಳಿಯ ದೇವರ, ಬ್ಯಾಸರ ಮಾಡ್ಕೋಬೇಡ. ನನ್ನ ಮಗಳ ಮೇಲೆ ನಿನಗೆಷ್ಟು ಪ್ರೀತಿ ಐತಿ ಅಂತ ತಿಳ್ಕೊಳ್ಳಾಕ ನಾ ಹಿಂಗ ನಾಟಕ ಮಾಡಿದೆ. ಹೌದು ನಂಜುಂಡ, ನಮ್ಮಪ್ಪಗ ನಿನ್ನ ಮೇಲೆ ಬಹಳ ಪ್ರೀತಿ ಐತಿ. ಮತ್ತೆ ನಿನಗ? ನನಗೂ ಐತಿ. ನಿನ್ನಂತ ಅಳಿಯನ ಕಳ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡುವಂತ ಮುಟ್ಟಾಳಲ್ಲ ಈ ಮಳ್ಳಪ್ಪ. ನೀನ್ ಕೊಟ್ಟ ರೊಕ್ಕನ ಹಂಗ ಇಟ್ಟಿನಪ್ಪ. ನಿನಗ ಹೊಳಿ ಕೊಡ್ತೀನಿ.
ಇಷ್ಟು ದಿನ ನಿನಗೆ ಯಾಕೆ ಕಾಡಿಸಿದೆ ಗೊತ್ತೇನು? ನೀವಿಬ್ಬರು ಸೇರಾಕ ಮುಹೂರ್ತ ಇದ್ದಿದ್ದಿಲ್ಲ, ಅದು ಈಗ ಕೂಡಿ ಬಂದೈತಿ. ನಡೀರಿ, ಕಮಡೋಳಿ ಗಲ್ಲಿ ಕುಬಸದ ಗಲ್ಲಿ ಒಳಗ ದೊಡ್ಡ ಗಣೇಶನ ಕುದುರಿಸ್ಯಾರಂತ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ. ಬಾರೋ ನಂಜುಂಡ. ನಡಿಯೇ ಸಂಗೀ.